ಏಯ್, ಇಲ್ಲಿ ನಾನೇ ಕಿಂಗ್. ನಾನಿಟ್ಟಿದ್ದೆ ರೂಲ್ಸ್. ಈ ರೂಲ್ಸ್ನ ನಾನು ಅವಾಗವಾಗ ಇಷ್ಟ ಬಂದಾಗ ಚೇಂಜ್ ಮಾಡ್ತೀನಿ. ಸೂಪರ್ ಸ್ಟಾರ್ ರಜನಿಕಾಂತ್ ರಾಮ ಮಂದಿರ ಭೇಟಿ ಬಳಿಕ ಸಂಘಿ ರಜನಿ ಎಂದು ಭಾರಿ ಟೀಕೆಗೆ ಗುರಿಯಾಗಿದ್ದಾರೆ. ತಲೈವ ಸಂಘಿ ಎಂಬ ಬರಹ ತಮಿಳುನಾಡಿನಲ್ಲಿ ಸಂಚಲನ ಮೂಡಿಸಿದೆ. ತಮಿಳು ಚಿತ್ರರಂಗದ ಮೇರು ನಟ ಸೂಪರ್ ಸ್ಟಾರ್ ರಜನಿಕಾಂತ್ ಇತ್ತೀಚೆಗೆ ಒಂದಲ್ಲ ಒಂದು ವಿಚಾರದಲ್ಲಿ ಭಾರಿ ಸುದ್ದಿಯಾಗುತ್ತಿದ್ದಾರೆ. ತಮಿಳು ನಟ ವಿಜಯ್ ಕುರಿತು ರಜನಿ ಹಗುರವಾಗಿ ಮಾತನಾಡಿದ್ರು ಎಂಬ ವಿಚಾರವು ಕೆಲ ದಿನಗಳ ಹಿಂದೆ ವಿಜಯ್ ಅಭಿಮಾನಿಗಳ ಖಾರವಾದ ಟೀಕೆಗೆ ಗುರಿಯಾಗಿತ್ತು. ಸಂಘಿங்கிறது கெட்ட வார்த்தை அப்படின்னு சொல்லி ஐஸ்வர்யா எங்கேயும் சொல்லலை. அப்பா ஆன்மீகவாதி, எல்லா மதங்களையும் விரும்புகிறவங்க. அவரை ஏன் இப்படி சொல்றாங்க அப்படிங்கிறது அவங்களுடைய பார்வை. இல்ல ஒரு படம் ப்ரொமோஷன், லால்சனா படம் ப்ரொமோஷனாக இந்த மாதிரி ஒரு பேசக்கூடிய அப்படியெல்லாம் ஒண்ணு கிடையாது. அப்படியெல்லாம் ஒண்ணு கிடையாது. லால்சனா படம் எப்படி நல்லா சூப்பரா வரும். அது என்ன கருத்து மெயின் முக்கியம் நீங்க பாருங்க, மத நல்ல கருத்து சொல்லுங்க. ಆದ್ರೀಗ ರಜನಿಕಾಂತ್ ವಿರುದ್ಧ ಒಂದು ಸಮುದಾಯವೇ ತಿರುಗಿ ಬಿದ್ದಿದೆ. ನಾನು ರಾಜಕಾರಣಿಯಲ್ಲ, ನಾನೊಬ್ಬ ನಟ ಎನ್ನುತ್ತಿದ್ದ ರಜನಿಗೆ ಕೇಸರಿ ಶಾಲಿನ ಮೇಲೆ ಯಾಕೆ ಅಷ್ಟು ಆಸಕ್ತಿ? ತಮಿಳುನಾಡು, ಕರ್ನಾಟಕ, ಕೇರಳದಲ್ಲಿ ಅದೆಷ್ಟೋ ಸಜ್ಜನ ಸ್ವಾಮೀಜಿಗಳು ಇರಬೇಕಾದ್ರೆ ದೂರದ ಉತ್ತರ ಪ್ರದೇಶದ ವಿವಾದಿತ ಯೋಗಿ ಆದಿತ್ಯನಾಥ್ ಅವರ ಆಶೀರ್ವಾದ ಪಡೆಯಲು ಹೋಗ್ತಾರೆ. ವಯಸ್ಸಿಗೆ ಅತ್ಯಂತ ಕಿರಿಯ ವ್ಯಕ್ತಿಯಾಗಿರೋ ಯೋಗಿ ಆದಿತ್ಯನಾಥ್ ಪಾದಗಳನ್ನು ಹಿಡಿತಾರೆ ಅನ್ನೋದು ಅವರಲ್ಲಿನ ಸಂಘಿ ತತ್ವಗಳನ್ನು ತೋರಿಸುತ್ತದೆ ಎಂದು ಸ್ಟಾಲಿನ್ ಪಕ್ಷದ ಸಂಸದರೇ ರಜನಿಯನ್ನ ಖಂಡ ತುಂಡವಾಗಿ ಟೀಕಿಸಿದ್ದರು. ಆ ಟೀಕೆಗಳಿಗೆ ಪುಷ್ಟಿ ನೀಡುವಂತೆ ಮೊನ್ನೆಯ ರಾಮ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಅತಿಥಿಯಾಗಿ ಪಾಲ್ಗೊಂಡ ರಜನಿಯ ವೇಷಭೂಷಣವು ಎಡಪಂಥೀಯರನ್ನ ಕೆರಳಿಸಿದ್ದು ಸುಳ್ಳಲ್ಲ. ಕೇಸರಿ ಶಾಲಿನೊಂದಿಗೆ ಬಿಜೆಪಿಯ ಮತ್ತು ಸಂಘ ಪರಿವಾರದ ಮುಖಂಡರೊಂದಿಗೆ ಭಾರಿ ಉತ್ಸುಕತೆಯಲ್ಲಿ ಕಂಡುಬಂದ ರಜನಿ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿತ್ತು. ಇನ್ನು ಆ ಫೋಟೋ ಹಂಚಿಕೊಂಡ ತಮಿಳುನಾಡಿನ ಕೆಲ ರಾಜಕಾರಣಿಗಳು ತಲೈವ ಸಂಘಿ ಎಂಬ ಕ್ಯಾಪ್ಷನ್ ಕೊಟ್ಟು ಟ್ವೀಟ್ ಕೂಡ ಮಾಡಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿ ತಲೈವ ಹೇಳಿದ್ದು, 500 ವರ್ಷಗಳ ಹಿಂದಿನ ಸಮಸ್ಯೆಗೆ ಸುಪ್ರೀಂ ಕೋರ್ಟ್ ಪರಿಹಾರ ಒದಗಿಸಿದೆ. ಈ ದಿನ ಅಂದ್ರೆ ರಾಮಲಲ್ಲಾ ಪ್ರತಿಷ್ಠಾಪನೆಯ ದಿನ ಭಾರತೀಯ ಇತಿಹಾಸದಲ್ಲಿ ಮರೆಯಲಾಗದ ದಿನ ಎಂಬ ಹೇಳಿಕೆ ಕೆಲವರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ರು. ನನಗೆ ಸಂಘಿ ತತ್ವಗಳ ಮೇಲೆ ಆಸಕ್ತಿ ಇದ್ದದ್ದೇ ಆಗಿದ್ರೆ ಲಾಲ್ ಸಲಾಂ ಎಂಬ ಮುಸ್ಲಿಂ ಪಾತ್ರವನ್ನ ಮಾಡುತ್ತಿರಲಿಲ್ಲ. ನನ್ನನ್ನ ಹೀಗೆಲ್ಲ ಹೇಳಿ ಬಣ್ಣಿಸಬೇಡಿ ಎಂದು ಕಟುವಾಗಿ ಉತ್ತರಿಸಿದ್ರು. ಇನ್ನು ಸಂಘಿ ರಜನಿ ಎಂಬ ವಿವಾದಕ್ಕೆ ಉತ್ತರಿಸಿದ ರಜನಿ ಪುತ್ರಿ ಐಶ್ವರ್ಯ ಭಾವುಕರಾಗಿದ್ದು ಸೇರಿದ್ದವರ ಕಣ್ಣಂಚಲ್ಲಿ ನೀರು ಜಿನುಗುವಂತೆ ಮಾಡಿತ್ತು. ನನ್ನ ತಂದೆ ಸಂಘಿ ಅಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ ಐಶ್ವರ್ಯ ತಂದೆಯ ಪ್ರತಿಕ್ರಿಯೆಯನ್ನೇ ಪುನರುಚ್ಚರಿಸಿದ್ದಾರೆ. ಲಾಲ್ ಸಲಾಂ ಹೆಸರಿನ ಸಿನಿಮಾದ ಆಡಿಯೋ ಲಾಂಚ್ನಲ್ಲಿ ತಂದೆಯ ಬಗ್ಗೆ ಭಾವುಕರಾಗಿ ಮಾತನಾಡಿದ್ರು. ನನ್ನ ತಂದೆಯನ್ನ ಕೆಲವರು ಸಂಘಿ ಅಂತಾರೆ, ಹಾಗಂದ್ರೆ RSSಗೆ ಸೇರಿದವರು ಎಂದು ಕರೆದಿದ್ದಾರೆ. ಇದನ್ನ ಕೇಳಿ ನನಗೆ ಆಕ್ರೋಶ ಬಂತು. ನನ್ನ ತಂದೆ ಸಂಘಿ ಅಲ್ಲ. ಒಂದೊಮ್ಮೆ ಅವರು ಸಂಘಿ ಆಗಿದ್ದರೆ ಲಾಲ್ ಸಲಾಂ ರೀತಿಯ ಸಿನಿಮಾದಲ್ಲಿ ನಟಿಸುತ್ತಲೇ ಇರಲಿಲ್ಲ. ಒಬ್ಬ ಸಂಘಿ ವ್ಯಕ್ತಿ ಈ ಸಿನಿಮಾದಲ್ಲಿ ನಟಿಸುವುದಿಲ್ಲ. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಎಂಬುದು ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತದೆ. ಈ ಸಿನಿಮಾದಲ್ಲಿ ನಟಿಸಲು ಧೈರ್ಯ ಬೇಕಿತ್ತು, ಅದು ಕೆಲವರಲ್ಲೇ ಇದೆ. ಅದರಲ್ಲಿ ನನ್ನ ತಂದೆ ರಜನಿಕಾಂತ್ ಸಹ ಒಬ್ಬರು ಎಂದು ಹೇಳಿ ಭಾವುಕರಾಗಿದ್ದಾರೆ. ತಮಿಳು ಸಿನಿಮಾವನ್ನ ಆಳಿದ ಅನೇಕ ದಿಗ್ಗಜರಲ್ಲಿ ಸೂಪರ್ ಸ್ಟಾರ್ ರಜನಿ ಕೂಡ ಒಬ್ಬರು. ತನ್ನದೇ ಆದ ಛಾಪನ್ನು ಮೂಡಿಸಿರುವ ರಜನಿಗೆ ಸಂಘಿ ಪಟ್ಟ ಕಟ್ಟಿರುವುದು ಮಾತ್ರ ತಲೈವ ಅಭಿಮಾನಿಗಳನ್ನ ಕೆರಳಿಸಿರುವುದು ಸುಳ್ಳಲ್ಲ. ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ.